ಹಳ್ಳಿಯಿಂದ ಬಂದು ಬಿಗ್ ಬಾಸ್ ಮನೆಗೆ ಹೋಗಿ ಇಡೀ ಕನ್ನಡಿಗರ ಮನಸ್ಸನ್ನು ಗೆದ್ದಂತಹ ಮಲ್ಲಮ್ಮ ಅವರು ಈಗ ಬಿಗ್ ಸ್ಕ್ರೀನ್ಗೆ ಎಂಟ್ರಿ ಕೊಡೋದಕ್ಕೆ ರೆಡಿ ಆಗಿರುವಂಥದ್ದು. ಸೊ ಮಲ್ಲಮ್ಮ ಅವರೇ, ಕಿರುತೆರೆ ಆಯಿತು, ನಮಸ್ಕಾರ. ನಮಸ್ಕಾರ ರೀ, ಚೆನ್ನಾಗಿ ನೋಡ್ರಿ. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಈಗ ಸ್ಮಾಲ್ ಸ್ಕ್ರೀನ್ ಆಯಿತು ಅಂದರೆ ಕಿರುತೆರೆ ಆಯಿತು, ಟಿ ವಿಗೆ ಹೋದ್ರಿ, ಇವಾಗ ದೊಡ್ಡ ಸ್ಕ್ರೀನ್ಗೆ ಬರೋದಕ್ಕೆ ರೆಡಿ ಆಗ್ತಾ ಇದ್ದೀರಾ. ಸೊ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಎಷ್ಟು ಖುಷಿ ಆಗ್ತಿದೆ? ತುಂಬ ಖುಷಿ ಆತ ರೀ. ಹೌದಾ? ತುಂಬ ಖುಷಿ ಆತ ರೀ. ನಾವು ಟಿ ವಿ ನೋಡಿದಾಗ ಅವ್ರು ಹೆಂಗೆ ಹೋಗ್ತಾರ, ನಾವು ಹೋಗ್ತೀವೋ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ ಮನಸ್ಸಲ್ಲಿ. ಅದು ಈ ಸಲ ನೆರವೇರ್ತು ನೋಡ್ರಿ. ಇವಾಗ ವಿನಾಶಕಾಲೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ. ಸೊ ಏನು ಪಾತ್ರ, ಏನು ಹೇಗೆ ಅಂತ? ಏನೋ ತಾಯಿ ಪಾತ್ರ ಕೊಡ್ತೀವಿ ಅಂದ್ರೆ. ಹೌದಾ? ಆ್ಯಕ್ಟಿಂಗ್ ಬರುತ್ತಾ? ಮಾಡ್ಬೋದು, ಕಲ್ಕೊಂಡು. ಅದೇನು ದೊಡ್ಡ ಮಾಡೋದು, ಹೇಳಿದ್ದು ಮಾಡ್ಲಾಕ. ನಿಮಗೆ ಆಗದೆ ಇರೋದು ಯಾವುದೂ ಇಲ್ಲ ಬಿಡಿ. ಆಗಂಗಿಲ್ಲ ಅನ್ಬಾರ್ದ್ರಿ, ಒಂದು ಮಾಡ್ತೀನಿ ಅನ್ಬೇಕು. ಅದು ಛಲ ಇರಬೇಕು. ಈಗ ಎಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ, ಎಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀರಾ ಅಂತ? ಏನೇನೋ ಇಲ್ರಿ, ಇದೇ ಫಸ್ಟು. ಒಂದು 2 ಧಾರಾವಾಹಿದವ್ರು ಹೇಳ್ಯಾರ, ಅಲ್ಲಿಗೆ ಹೋಗಿಲ್ಲ. ಇದಕ್ಕೆ ಫಸ್ಟ್ ಬಂದಿದ್ರು. ಧಾರಾವಾಹಿನಲ್ಲೂ ಚಾನ್ಸ್ಗಳು ಸಿಗ್ತಿದ್ಯಾ? ಎಷ್ಟು ಧಾರಾವಾಹಿ? ಒಂದು 2 ಹೇಳ್ಯಾರಿ, ಅಲ್ಲಿ ಮಾತ್ರ ಇನ್ನೂ ಹೋಗಿಲ್ಲ. ಈಗ ಬಿಗ್ ಬಾಸ್ ಮನೆಯಿಂದ ಬಂದಮೇಲೆ ಮಲ್ಲಮ್ಮನ ಬದುಕು ಎಷ್ಟು ಬದಲಾಗಿದೆ ಅಂತ? ತುಂಬ ಬದಲಾಗ್ಯಾರಿ. ತುಂಬ. ಅವಾಗ ಯಾರು ಕೇಳ್ತಿದ್ರು ಮಲ್ಲಮ್ಮನದು, ಯಾರು ಫೋನೇನು ಇದ್ದಿಲ್ಲ. ಈಗ ಕಡೆ ಹೋದ ಕಡೆ ಮಲ್ಲಮ್ಮ ಅಂತ ಗುರ್ತಾ ಹಿಡಿದು ಫೋಟೋ ತಗೊಳ್ಳೋದು, ತುಂಬ ಪ್ರೀತಿ ಕೊಡ್ತಾರೆ. ಇಡೀ ಕರ್ನಾಟಕ ಗುರ್ತಾ ಹಿಡಿತಾರೆ. 6 ವರ್ಷದ ಮಕ್ಕಳು ಮಾತನಾಡಿ ಗುರ್ತಾ ಹಿಡಿತಾರೆ. ಅವ್ರ ಅಮ್ಮಂದ್ಯಾರು ಕೈ ಹಿಡ್ಕೊಂಡು ಹೊಂಟಿದ್ರಂದು, ಯಾರ್ಯಾಗ ಹೊಂಟಿದ್ನಿ ಅಂದ್ರೆ ಅವ್ರ ಅಮ್ಮರು ಕೂನ ಹಿಡ್ಲಿಗೂ ಆ ಹುಡುಗರು ಕೂನ ಹಿಡಿತಾಳೆ. ಮಲ್ಲಮ್ಮ ಅಂತ ಹೇಳ್ತಾರೆ. ಖುಷಿ ಆಗುತ್ತಾ ನಿಮಗೆ? ಖುಷಿ ಆತ್ರ, ಹೆಂಗೆ ಖುಷಿ ಆಗಲ್ಲ ರೀ. ಖುಷಿ. ಇದೆಲ್ಲ ಕ್ರೆಡಿಟ್ ನಿಮಗೆ ಸಿಗಬೇಕು. ನಿಮ್ಮಲ್ಲಿ ಆ ಥರದ್ದೊಂದು ಏನು ಛಲ ಇದೆ, ಮತ್ತು ಏನಾದರೂ ಮಾಡಬೇಕು ಅನ್ನೋ ಒಂದು ಇದು ಛಲ ಇದೆ. ಸೊ ಅದಕ್ಕೋಸ್ಕರ ಈ ಥರ ಆಗಿರೋದು. ನೋಡಿ, ನೀವು ಅವಾಗಲೇ ಹೇಳ್ತೀರಾ ನಮಗೆ ಬರಲ್ಲ ಅಂತ ಹೇಳಬಾರ್ದು, ಬರುತ್ತೆ ಮಾಡಬೇಕು ಅಂತ. ನೀವು ಈ ಥರ ಇರೋದಕ್ಕೆ ನಿಮ್ಗೆ ಆ ಥರ ಚಾನ್ಸ್ ಬಂದಿದೆ. ಹೌದಮ್ಮ. ನಿಮ್ಮನ್ನು ನೋಡಿ ನಾವೆಲ್ಲ ಕಲಿಬೇಕು, ಎಲ್ಲರೂ ಕಲಿಬೇಕು. ನಿಮ್ಮನ್ನು ನೋಡಿ ನಾವು ನಮ್ಮನ್ನು ನೋಡಿ ಒಬ್ರಿಗೊಬ್ರು ನೋಡ್ಕೊಂಡು ಕಲಿಬೇಕು. ಹೆಂಗೆ ಮಲ್ಲಮ್ಮ ಇಷ್ಟು ಟ್ಯಾಲೆಂಟ್ ಅಂತ? ಏನು ಭಗವಂತ ಕೊಟ್ಟಿದ್ದೆ ಇಚ್ಛೆ. ನಿಮ್ಗೆ ಸಿನಿಮಾ ಚಾನ್ಸ್ ಎಲ್ಲ ಸಿಗ್ತಿದೆ. ಮನೋಜ್ ಸರ್ ಆಗಿರ್ಬೋದು, ನಿಮ್ಮ ಮೇಡಮ್ ಅವರಾಗಿರ್ಬೋದು, ಎಷ್ಟು ಖುಷಿ? ತುಂಬ ಖುಷಿ ರೀ ಅವರು. ಮನೇಲಿ ತುಂಬ ಖುಷಿ ಕೊಡ್ತಾರೆ. ಮಕ್ಕಳನ್ನು ಅವರು ಖುಷಿ ಪಡ್ತಾರೆ. ಈಗ ಮೊಮ್ಮಗ ಬಂದಿದ್ಗಳಿಗೆ ಮಲ್ಲಮ್ಮನ ದಶೆ ತಿರುಗ್ಬಿಟ್ಟಿದೆ. ಸೊ ಏನು ಹೇಳಿ ಚೆನ್ನಾಗಿ ಒಂದು ಅಲ್ಲ, ಅವ್ರು ಬಿಗ್ ಬಾಸ್ಗೆ ಹೋಗಿ ಹೆಸರು ಇಟ್ಕೊಂಡು ಬಂದ. ಹೌದು, ಶಿವನ ಅಲ್ಲಮ್ಮ. ಅಲ್ಲ, ನೀವು ಬಿಗ್